ಚನ್ನಪಟ್ಟಣದಲ್ಲಿ ಕಟ್ಸಿದಾರೆ ಅಂದ್ರೆ, ಒಂದು ಶುದ್ಧ ಘಟಕ ಕುಡಿಯೋ ನೀರು ಕೊಡ್ಸಿದಾರೆ ಅಂದ್ರೆ ಯಾಕ್ರಿ ಓಟ್ ಕೇಳ್ತಾ ಇದ್ದೀರಾ? ಬರೀ ದುಡ್ಡೇ ಮುಖ್ಯ ಅಂದ್ರೆ 2,000, 1,000, 3,000, 4,000 ಓಟ್ ಕೊಡ್ಬೋದು, ದುಡ್ಡು ಕೊಡ್ಬೋದು ನೀವು. ಆದ್ರೆ ಇವತ್ತು ಪ್ರತಿ ತಿಂಗಳು ಬದುಕನ್ನ ಕಟ್ಕೊಳ್ಳಿ ಅಂತೇಳಿ ಪ್ರತಿ ಹೆಣ್ಮಗಳ ಬದುಕಿಗೆ ನಾವು ಇವತ್ತು ದಾರಿ ಹೊಂದಿದೀವಲ್ಲ, 56,000 ಕೋಟಿ ರೂಪಾಯಿ ಈ ತಾಯಿಗೆ ಕೊಡ್ತಾ ಇದೀವಲ್ಲ ಈ ಕುಟುಂಬಕ್ಕೆ. ಶಕ್ತಿ ಅಲ್ವೇನೋ ಅದು? ಶಕ್ತಿ ಅಲ್ವೇನೋ? ನಾನು ಹೇಳಿಲ್ಲ ಚಪ್ಪಾಳೆ ಹೊಡಿ ಅಂತ. ತಾಯಿನೀರು ಅವರ ಆತ್ಮಕ್ಕೆ ಸಮಾಧಾನ. ನಮ್ಗೆ ಜೀವ ಬದುಕ್ತಾ ಇದೆ, ಸಾಲ ತೀರ್ಸ್ಕೊಳ್ತಾ ಇದ್ದೀವಿ, ನಮ್ಮ ಮನೆ ನಮ್ಮ ಮಕ್ಕಳು ಕಾಡ್ತಾ ಇದ್ದೀವಿ ಅಂತ ಹೇಳಿ ಸಂತೋಷದಿಂದ ಇವತ್ತು ಚಪ್ಪಾಳೆನ ಹೊಡಿತಾ ಇದ್ದೀವಿ. ಇವತ್ತು ಒಂದು ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಕುಮಾರಸ್ವಾಮಿಗೆ. ಕುಮಾರಣ್ಣ, ನೀನು MLA ಆಗಿದ್ದಲ್ಲಪ್ಪ ರಾಮನಗರ ಚನ್ನಪಟ್ಟಣ, ಅಲ್ಲಿ ನಿನ್ನ ಧರ್ಮಪತ್ನಿ, ಇಲ್ಲಿ ನೀನು ಕೋವಿಡ್ ಸಂದರ್ಭದಲ್ಲಿ ಬಂದಿದ್ರೆ, ಕೋವಿಡ್ ಸಂದರ್ಭ ಬಂದಿದ್ರೆ, ಒಂದು ಹಾಸ್ಪಿಟಲ್ ಬಂದಿದ್ರೆ, ಒಂದು ಔಷಧಿ ಕೊಟ್ಟಿದ್ರೆ, DK ಸುರೇಶ್ ನಿಮ್ಮ ಪ್ರತಿ ಮನೆಗೂ ಕೊಡಿಲ್ವೇ? ಹಾಸ್ಪಿಟಲ್ಗೆ ಕೊಡಿಲ್ವೇ? ಎಡ ಎತ್ಕೊಂಡೋಗಿ ಸುಡ್ಲಿಲ್ವೇನ್ರಿ ಸುರೇಶ್? ಇಂಥ ಒಂದು ಕೆಲಸ ಕುಮಾರಸ್ವಾಮಿ ಮಾಡಕ್ಕಾಗ್ತದೆ. ನೀನು ಕೋವಿಡ್ ವಾರ್ಡ್ ಹೋದ್ರು, ನೀನು ಮನೇಲಿ ಔಸ್ಕೊಂಡು ಮನಿಕೊಂಡಿದ್ದೆ, ಒಬ್ಬ ಬಡವನಿಗೆ ಸಹಾಯ ಮಾಡಲಿಲ್ಲ, ನೀನ್ ಕಷ್ಟಕ್ಕಾಗ್ಲಿಲ್ಲ ಅಂತಂದ್ಮೇಲೆ ಇನ್ನೇನ್ ತಿಕ್ಬೇಕ್ರಿ? ಯಾವ್ದಾರ ಒಬ್ಬ ಕಾರ್ಯಕರ್ತನ ನಿಂತ್ಕೊಂಡು ಗೌಡರು ಹಿರಿಯರು ಬಹಳ ಶಿಸ್ತು ಹೇಳಿದ್ದಾರೆ, ನನ್ನ ಮೊಮ್ಮಗನ ಪಟ್ಟಾಭಿಷೇಕ ಮಾಡೋವರೆಗೂ ನಾನು ಬದುಕಿದ್ದೀನಿ. ಬಹಳ ಸಂತೋಷ, ನಿಮ್ಮ ಮಗನ ಪಟ್ಟಾಭಿಷೇಕ ಮಾಡಿ. ಆದ್ರೆ ಕಾರ್ಯಕರ್ತರು ನಿಮ್ಗೋಸ್ಕರ ದುಡ್ದಂತ ಕಾರ್ಯಕರ್ತರ ಪರಿಸ್ಥಿತಿ ಏನಾಗ್ಬೇಕು ಅಂತ ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ. ಬರೀ 19 ಸೀಟ್ ಇದೆ, ಈಗ 18 ಆಗಿದೆ. ಯಾವ ಕಾರಣಕ್ಕೂ ನಾನು ಹೇಳ್ತೀನಿ ಕೇಳಿ, ಏನ್ ಯೋಗೇಶ್ ಜಗನ 4 ಬಾರಿ ಇಲ್ಲಿ 5 ಬಾರಿ ಚುನಾವಣೆ ಗೆದ್ದು MLC ಆಗಿ MLC ರಾಜೀನಾಮೆ ಕೊಡ್ಬೇಕಾದ್ರೆ ಏನ್ ದಡ್ಡನ? ಅವ್ರಿಗೂ ಗೊತ್ತಿದೆ ನಾನು ಈ ಕ್ಷೇತ್ರದ ಮಹಾಜನತೆ ಋಣ ತೀರಿಸಬೇಕು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೆ, DK ಶಿವಕುಮಾರ್ ಡೆಪ್ಟಿ CM ಆಗಿದ್ದಾರೆ, ಕೈ ಜೋಡಿಸ್ತಾರೆ. ಈ ಜನರ ಬದುಕಿನಲ್ಲಿ ಬದಲಾವಣೆಯ ಮಾಡಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇವತ್ತು ಅಷ್ಟರ ಗುರುತಿನಲ್ಲಿ ನಿಂತಿದ್ದಾರೆ. ನಾನು ಒಂದಷ್ಟು ಬೈದಿದ್ದೀನಿ, ಅವರು ಇಲ್ಲ ಅಂತ ಹೇಳುದಿಲ್ಲ, ನಾನು ತಿಳುವಳಿಕೆ ಹೇಳಿದ್ದೀನಿ, ನಾ ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಸಮಾಜ, ಈ ಕ್ಷೇತ್ರ ನಮ್ಮ ಕ್ಷೇತ್ರ. ನನ್ನ ಹೆಣ ದೊಡ್ಡಾಲಲ್ಲಿದೆ, ಯೋಗೇಶ್ ಹೆಣ ಚಕ್ಕೆರಲ್ಲೇ. ನಾವು ಇನ್ನೊಂದು ಕಡೆ ಹಾಸನಕ್ಕೆ ತೆಗೆದುಕೊಂಡು ಹೋಗುದಿಲ್ಲ. ನಮ್ಮ ಏನಿದ್ರು ಪಲ್ಲಕ್ಕಿ ಬರೋರು ನೀವೇ, ನಮ್ಮ ಹೆಣ ಬರೋರು ನೀವೇ, ಇದನ್ನು ನಾವು ಗಮನಿಸ್ಕೊಳ್ತೀವಿ. ಆದ್ರಿಂದ ಬಂಧುಗಳೇ, ಬಹಳ ವಿಚಾರಗಳನ್ನ ನಮ್ಮ ಬಾಲಕೃಷ್ಣ ಮಾತಾಡಿದ್ರು, ಅನೇಕ ವಿಚಾರಗಳನ್ನು ಹೇಳಿದ್ರು. ಇನ್ನ ನಿಮ್ಮ ಕೆರೆಗಳಿಗೆ ಅನುಕೂಲ ಆಗ್ಬೇಕು. ಈಗ ನಾನು ಪವರ್ ಮಿನಿಸ್ಟರ್ ಇದ್ದೆ, 10 ಕಡೆ ಸ್ಟೇಷನ್ ಮಾಡಿಸಿದ್ದೀನಿ, ನೋಡಿದೀರಾ? ಎಲ್ಲ ಊರ್ಗು ಇಬ್ಬಿಬ್ರು ರೈತರಿಗೆ ಸೇರಿಸಿ ಒಂದು ಟ್ರಾನ್ಸ್ಫರ್ ಮಾಡ್ಕೊಟ್ಟಿದ್ದೀನಿ. ಮಾಡ್ಕೊಟ್ಟಿಲ್ಲ ರೀ? HUDA ಸ್ಕೀಮು ಯಾಕಪ್ಪ ಕುಮಾರಸ್ವಾಮಿ ಮಾಡಲಿಲ್ಲ? ಕುಮಾರಸ್ವಾಮಿ ಯಾರಿಗಾರ ಒಬ್ಬ ಒಂದು ಸೈಟ್ ಹಚ್ಚಿದ್ದೇನ್ರಿ, ಒಂದ್ ಮನೆ ಕೊಟ್ಟಿದ್ರಿ, ಮೊನ್ನೆ DC ಫೋನ್ ಮಾಡ್ತಾರಂತೆ, ನನ್ನ ಕಾಲದಲ್ಲಿ ನೀನ್ ಮಾಡ್ಲಿಲ್ಲ, ಈಗೇನ್ ಮಾಡ್ತಾ ಇದೀಯ ಅಂತ. ನಿನಗೆ ಬಡವರ ಬಗ್ಗೆ ವಿಶ್ವಾಸ ಇರ್ಲಿಲ್ಲ, ನೀನ್ ಮಾಡ್ಲಿಲ್ಲ, ಮಾಡ್ಬೇಡ ಅಂತ ಹೇಳಿದ್ರ? ಅಂಬಾನಿನಲ್ಲಿ ಎಲ್ಲ ದಾಖಲೆ ಮಾಡ್ಕೊಳ್ಳೋಕೆ ಎಲ್ಲ ಹೇಳಿ ಸ್ಟೇ ಮಾಡಿಸ್ಬಿಟ್ಟಾವ. ಇವತ್ತು ಬಡವರು ತಾಯಂದಿರು ನಿಮ್ಮೇಲೆ ನನ್ನ ನಂಬಿಕೆ, ನಿಮ್ಮೇಲೆ ನಂಬಿಕೆ ಇರೋದಕ್ಕೆ ಶ್ರೀ ಶಕ್ತಿ ಯೋಜನೆಯಲ್ಲಿ ನಿಮ್ಗೆ ದುಡ್ಡು ಕೊಡ್ತಾ ಇರೋದು. ತಾಯಂದಿರು ನಿಮ್ಮೇಲೆ ನಂಬಿಕೆ ಇರೋದಕ್ಕೆ 10 kg ಅಕ್ಕಿ ಕೊಡ್ತಾ ಇರೋದು. ನಿಮ್ಮೇಲೆ ನಂಬಿಕೆ ಇರೋದಕ್ಕೆ ಉಚಿತವಾಗಿ ಬಸ್ನಲ್ಲಿ ಓಡಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ನೀವು ಋಣವನ್ನ ತೀರಿಸ್ತೀರಿ. ತಾಯಿ ಕರುಣ ನಿಮ್ದು. ಯಾರು ಕೂಡ ಸಹಾಯವನ್ನ ಪಡ್ಕೊಂಡು ಮೋಸ ಮಾಡಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.